ಉಳ್ಳಾಲ ನಗರ ವ್ಯಾಪ್ತಿಯ ವಾಹನ ದಟ್ಟಣೆ ಜೊತೆಗೆ ಅಪಘಾತಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸುರಕ್ಷತೆಯ ದೃಷ್ಟಿಯಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಯನ್ನು ಕೈಗೊಳ್ಳಲಾಗುತ್ತದೆ ಎಂದು ರಾಜ್ಯ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಅವರು ದೇರಳಕಟ್ಟೆ ಫಾದರ್ ಮುಲ್ಲರ್ ಆಸ್ಪತ್ರೆಯಿಂದ ಇನೋಳೆ ಕಮಲಪದವು ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ ರಸ್ತೆಯವರೆಗಿನ ಅಗಲೀಕರಣ ಕಾಮಗಾರಿಗೆ ನಿಟ್ಟಿ ಆಸ್ಪತ್ರೆಯ ಎದುರುಗಡೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ತೊಕ್ಕೊಟ್ಟು ಮೆಲ್ಕರ್ ರಸ್ತೆ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮುಂದಾಗುವ ಸಂದರ್ಭ ರಸ್ತೆ ಎನ್ಎಚ್ಎಐ ಇಲಾಖೆಗೆ ವರ್ಗೀಕರಣಗೊಂಡಿತ್ತು. ಈ ಕುರಿತು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೆಲ ತಿಂಗಳ ಹಿಂದೆ ಮಂಗಳೂರು ಭೇಟಿಯ ಸಂದರ್ಭ ತೊಕ್ಕೊಟ್ಟು ಮೆಲ್ಕರ್ ರಸ್ತೆ ಚತುಷ್ಪಥ ಕಾಮಗಾರಿಯನ್ನ ತಿಂಗಳೊಳಗೆ ನಡೆಸುವುದಾಗಿ ಭರವಸೆ ನೀಡಿದ್ರು. ಆದರೆ ಈವರೆಗೆ ಅದು ಈಡೇರಿಲ್ಲ. ಅದಕ್ಕಾಗಿ ದೆಹಲಿಗೆ ತೆರಳಿ ಸಚಿವರನ್ನ ಭೇಟಿ ಮಾಡಿ ಹಂತವನ್ನ ಪ್ರಶ್ನಿಸುವುದಾಗಿ ಭರವಸೆ ನೀಡಿದ ಸಚಿವ ಖಾದರ್, ದೇರಳಕಟ್ಟೆ ಇನೋಳಿ ರಸ್ತೆ 7 ಮೀಟರ್ ಅಗಲವಿದ್ದು ಇದರಿಂದ ಅನೇಕ ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ. ಅದಕ್ಕಾಗಿ ಮತ್ತೆ 7 ಮೀಟರ್ ಅಗಲಗೊಳಿಸಿ ಒಟ್ಟು 14 ಮೀಟರ್ ಅಗಲದ ಕಾಮಗಾರಿಯನ್ನ ನಡೆಸಲಾಗುವುದು. ಅದಕ್ಕಾಗಿ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದರು. ಸಂಪೂರ್ಣವಾಗಿ ರೀಡಮಾರೀಕರಣ ಮಾಡಿ ಇವತ್ತು ಓಡಾಡುವಂತಹ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿದ್ದೇವೆ. ತದನಂತರ ಇದನ್ನು ಕೇಂದ್ರ ಸರ್ಕಾರ ಇವತ್ತು NHAI ಮುಖಾಂತರ ನಾವು ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿಪಡಿಸಬೇಕಂತೇಳಿ ಆಲೋಚಿತ ಸಂದರ್ಭದಲ್ಲಿ ಇದನ್ನು NHAI ಮುಖಾಂತರ 4 ಚತುಷ್ಪಥ ರಸ್ತೆ ನಿರ್ಮಾಣ ಮಾಡ್ತಾರೆ ಅಂತೇಳಿ ಅವತ್ತಿನ ಗಡ್ಕರಿ ಅವರು ಮಂಗಳೂರಿಗೆ ಬಂದು ಘೋಷಣೆ ಮಾಡಿದ ನಂತರ 1 ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ಹೇಳಿ ಹೋಗಿದ್ರು. ತದನಂತರ ಯಾವುದೇ ಕೆಲಸ ಕೂಡ ಆಗಲಿಲ್ಲ. ಅದಕ್ಕಾಗಿ ನಾವು ಈ ತಿಂಗಳು ಮತ್ತೆ ಡೆಲ್ಲಿಗೆ ಹೋಗಿ ಈ ನಮ್ಮ ಸಚಿವರನ್ನು ಕೇಂದ್ರ ಭೇಟಿಯಾಗಿ ಯಾವ ಹಂತದಲ್ಲಿ ಇದೆ ಅಂತ ನಾವು ಕೋರಿಕೆಯಲ್ಲಿಕ್ಕೆ ಹೋಗ್ತೇವೆ. ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿಜಯಕೃಷ್ಣಪ್ಪ ಪೂಜಾರಿ, ಉಪಾಧ್ಯಕ್ಷ ಅಬ್ದುಲ್ ಸತ್ತರ್, ಸದಸ್ಯರುಗಳಾದ KH ಸೈನರ್, ಕೆಬೀರ್, ಸತೀಶ್ ಕುಮಾರ್, ರಜಾಕ್, ಕರಾವಳಿ ಪ್ರಾಧಿಕಾರದ ನಿರ್ದೇಶಕ ಯೂಸುಫ್ ಬಾಬಾ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮುಸ್ತಫಾ ಹರೇಖಳ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, V4 News 24/7 ಉಳ್ಳಾಲ.